ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕ್ಯಾಪ್ಸಿಕಮ್ ದಹಿ ಕರ್ರಿ ಮಾಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೊಳೋಂಥ ರೆಸಿಪಿ ಇದು. ಯಾವಾಗಲೂ ಮಾಡೋ ಥರ ಕರಿಗಿಂತ ಇದು ಸ್ವಲ್ಪ ಡಿಫ್ರೆಂಟಾಗಿ ಅನಿಸುತ್ತೆ. ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದಿದಂಗೆ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಈ ಕ್ಯಾಪ್ಸಿಕಮ್ ದಹಿ ಕರ್ರಿ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಮೊಸರು ಜಾಸ್ತಿ ಇದ್ದಾಗ ಈ ಥರ ಒಂದು ಪಲ್ಯನ ಮಾಡ್ಕೊಂಡು ತಿನ್ಬೋದು. ಕ್ಯಾಪ್ಸಿಕಮ್ ದಹಿ ಕರ್ರಿ ಮಾಡೋದಕ್ಕೆ 1 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಮೆಣಸಿನ್ಕಾಯಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. 2ರಿಂದ 3 ಈರುಳ್ಳಿನ ಸ್ಲೈಸ್ ಮಾಡಿ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಕ್ಯಾಪ್ಸಿಕಮ್ಮು, ಹಾಗೆ ಟೊಮೊಟೊನು ಉದ್ದುದ್ದಕ್ಕೆ ಸ್ಲೈಸ್ ಮಾಡಿ ಹಚ್ಚಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಹಾಗೆ ಮೊಸರು. ಮೇಯ್ನಾಗಿ ದಹಿ ಕರ್ರಿಗೆ ಮೊಸರು ಬೇಕು. ಹಾಗೆ 1ರಿಂದ 2 ಸ್ಪೂನಷ್ಟು ಕಡಲೆ ಹಿಟ್ಟು, ಹಾಗೆ ಜೀರಿಗೆ ಪುಡಿ, ಕೊತ್ತಂಬರಿ ಕಾಳಿನ ಪುಡಿ, ಖಾರದ ಪುಡಿ, ಅರಿಶಿನ ಪುಡಿ. ಈಗ ಒಂದು ಪ್ಲೇಟಿಗೆ ಸ್ಲೈಸ್ ಮಾಡಿ ಹಚ್ಚಿಟ್ಕೊಂಡಿರೋ ಈರುಳ್ಳಿ, ಹಾಗೆ ಕ್ಯಾಪ್ಸಿಕಮ್. ಇಲ್ಲಿ ನಾನು 2 ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ನೀವು ಫುಲ್ಲು ಉದ್ದಕ್ಕೆ ಸ್ಲೈಸ್ ಮಾಡ್ತೀನಿ ಅಂದರೂ ಮಾಡ್ಕೋಬೋದು. ಇಷ್ಟು ಅಳತೆಯಲ್ಲೂ ಮಾಡ್ಕೋಬೋದು. ಇದಕ್ಕೆ ನಾನು 1 ಸ್ಪೂನಷ್ಟು ಜೀರಿಗೆ ಪುಡಿ, ಹಾಗೆ 1 ಸ್ಪೂನಷ್ಟು ಕೊತ್ತಂಬರಿ ಕಾಳಿನ ಪುಡಿ, ಅರಿಶಿನ ಪುಡಿ ಇದಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಕೈಯಲ್ಲಿ ಕಿವುಚಿ ಮಿಕ್ಸ್ ಮಾಡಬೇಕು. ಈಗ ಇದೆಲ್ಲ ಮಿಕ್ಸ್ ಮಾಡಿದಾದಮೇಲೆ ಒಂದು ಬಾಣಲಿಯಲ್ಲಿ, ನೀವು ಯಾವ ಬಾಣಲಿಯಲ್ಲಿ ಪಾತ್ರೆಯಲ್ಲಿ ಕರಿ ಮಾಡ್ತೀರೋ ಆ ಬಾಣಲಿಯಲ್ಲಿ 2ರಿಂದ 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೋಬೇಕು. ಎಣ್ಣೆ ಕಾಯ್ತಿದ್ದಂಗೆ 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೋಬೇಕು. ಅದಾದಮೇಲೆ ಸಣ್ಣಗೆ ಹಚ್ಚಿರೋ ಬೆಳ್ಳುಳ್ಳಿ, 2ರಿಂದ 3 ಸಣ್ಣದ ಬೆಳ್ಳುಳ್ಳಿ ತೊಗೊಂಡು ಹಚ್ಚಿಟ್ಕೊಳ್ಳಿ. ಅಥವಾ ಪೇಸ್ಟ್ ಇದ್ದರೆ ಪೇಸ್ಟನ್ನು ಹಾಕ್ಕೋಬೋದು. ಹಾಗೆ 2ರಿಂದ 3 ಮೆಣಸಿನ್ಕಾಯಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಇದಿಷ್ಟು ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಆವಾಗಲೇ ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಇದನ್ನು ಹಾಕ್ಕೋಬೇಕು ಬಾಣಲಿಗೆ. ಈಗ ಈರುಳ್ಳಿ ಹಾಗೆ ಕ್ಯಾಪ್ಸಿಕಮ್ ಎರಡು ಚೆನ್ನಾಗಿ ಬೇಯಬೇಕು. ಆ ಥರ ಚೆನ್ನಾಗಿ ಬೇಯಿಸ್ಕೋಬೇಕು. ಇಲ್ಲಿ ನಾನು ನೀರು ಹಾಕ್ಕೊತಿಲ್ಲ, ಹಾಗೆ ಬೇಯಿಸ್ಕೊತಾ ಇದ್ದೀನಿ. ಇದಕ್ಕೆ ಕೆಲವರು ಕಡಲೆ ಬೀಜನ ಹಾಕ್ಬೋದು. ಹುರಿದ್ಬಿಟ್ಟು ಸಣ್ಣಗೆ ಸ್ವಲ್ಪ ಕುಟ್ಬಿಟ್ಟು ಕಡಲೆ ಬೀಜನ ಹಾಕ್ತಾರೆ. ಬಟ್ ಅದೇನಾಗುತ್ತೆ ಅಂದರೆ ತಿನ್ನಬೇಕಾದ್ರೆ ಕರ್ಡೆಲ್ಲ ಹಾಕಿದ್ಮೇಲೆ ಅದು ಸ್ವಲ್ಪ ಮೆತ್ತಗೆ ಅನಿಸುತ್ತೆ, ಕ್ರಿಸ್ಪಿಯಾಗಿರಲ್ಲ ಕಡಲೆ ಬೀಜ. ಅದಕ್ಕೋಸ್ಕರ ನಾನು ಕಡಲೆ ಬೀಜನ ಇಲ್ಲಿ ಸ್ಕಿಪ್ ಮಾಡಿದ್ದೀನಿ. ಈರುಳ್ಳಿ ಕ್ಯಾಪ್ಸಿಕಮ್ ಸ್ವಲ್ಪ ಫ್ರೈ ಆದಮೇಲೆ 1 ಟೊಮೊಟೊ ತೊಗೊಂಡಿದ್ದೀನಿ. 1 ಟೊಮೊಟೊನ ಉದ್ದುದ್ದ ಸ್ಲೈಸ್ ಮಾಡಿ ಹಚ್ಚಿಟ್ಕೊಂಡಿದ್ದೀನಿ. ಇದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಕಡಲೆ ಹಿಟ್ಟು ಅಂದರೆ ನೀವು ಬೋಂಡ ಬಜ್ಜಿ ಮಾಡ್ತಿರಲ್ವ, ಆ ಕಡಲೆ ಹಿಟ್ಟನ್ನು ಹಾಕ್ಕೋಬೇಕು. ಇದೆಲ್ಲ ಚೆನ್ನಾಗಿ ಮುಚ್ಚಿ ಬೇಯಿಸ್ಕೋಬೇಕಾಗತ್ತೆ. ಎಲ್ಲೂ ತಳ ಹತ್ತದಿದ್ದಂಗೆ ನೋಡ್ಕೋಬೇಕು. ಸ್ವಲ್ಪ ಏನಾದ್ರು ತಳ ಹತ್ತದಿದೆ ಅಂತ ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಸಾಕು. ಈಗ ನೀವು ಕ್ಯಾಪ್ಸಿಕಮ್ಮು, ಈರುಳ್ಳಿ, ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ನೀವು ಮೊಸರು ತೊಗೊಂಡಿರ್ತೀರಲ್ಲ, ಅದು ಮೊಸರು ಪ್ಯಾಕೆಟ್ ಮೊಸರಾದ್ರೂ ಸರಿ ಅಥವಾ ಮನೆಯಲ್ಲಿ ಮಾಡಿರೋ ಮೊಸರಾದರೂ ಸರಿ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಎಲ್ಲೂ ಅದು ಗಂಟಾಗ್ದಲೇ ಇರೋ ಥರ ತುಂಬ ಸಾಫ್ಟ್ ಟೆಕ್ಸ್ಚರ್ ಬರಬೇಕು. ಆ ಥರ ಮಾಡಿಕೊಂಡು ಹಾಕ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು. ಬೀಟ್ ಮಾಡ್ತಾ ಇದ್ದೀನಿ. ಸ್ಪೂನಲ್ಲಿ ಸ್ವಲ್ಪ ಈ ಥರ ಬೀಟ್ ಮಾಡಿಕೊಂಡು ಆಮೇಲೆ ಹಾಕ್ಕೊಳ್ಳಿ ಅದಕ್ಕೆ. ಈಗ ಮೊಸರೆಲ್ಲ ಹಾಕಿದ್ದೀನಿ. ಮೊಸರು ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಆಲ್ರೆಡಿ ಖಾರದ ಪುಡಿ, ಮೆಣಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ ಮೊಸರು ಹಾಕಿದ್ಮೇಲೆ ಉಪ್ಪು ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು. ನೀವು ಮೊಸರನ್ನ ಬೀಟ್ ಮಾಡಬೇಕಾದ್ರೆ ಜಾಸ್ತಿ ನೀರು ಹಾಕ್ಕೋಬೇಡಿ, ಸ್ವಲ್ಪ ನೀರು ಹಾಕ್ಕೊಳ್ಳಿ. ಏನಕ್ಕೆ ಅಂದರೆ ತುಂಬ ತೆಳುವಾಗಿಬಿಡುತ್ತೆ ಕರ್ರಿ, ಅದಕ್ಕೋಸ್ಕರ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ಸಾಕು. ಮೊಸರು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮುಚ್ಚಿ ಬೇಯಿಸ್ಕೋಬೇಕು. ನೀವು ನೋಡ್ತಾ ಇರ್ಬೋದು ಎಣ್ಣೆ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ಅಂದ್ಬಿಟ್ಟು.
ಸೊ ಈ ಥರ ಬಿಡ್ತಾ ಇದೆ ಅಂದಾಗ ಪಲ್ಯ ರೆಡಿಯಾಗಿದೆ ಅಂತ. ನೀವು ಮತ್ತೆ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ. ನೀವು ಕ್ಯಾಪ್ಸಿಕಮ್ ಎಲ್ಲ ಬೆಂದಾದ್ಮೇಲೆ ಮಾತ್ರ ಮೊಸರನ್ನ ಹಾಕ್ಕೋಬೇಕು. ಮೊಸರು ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಬೇಯಿಸೋದೇನು ಬೇಕಾಗೋದಿಲ್ಲ. ಸೊ ಕ್ಯಾಪ್ಸಿಕಮ್ ದಹಿ ಕರ್ರಿ ರೆಡಿ ಆಗಿದೆ ನೋಡಿ. ಸೊ ಇದು ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಯಾವಾಗಾದರೂ ಕ್ಯಾಪ್ಸಿಕಮ್ ಅಷ್ಟೇ ಇದ್ದಾಗ ಸೊ ಈ ಥರ ಈರುಳ್ಳಿ ಕ್ಯಾಪ್ಸಿಕಮ್ಮು ಮೊಸರನ್ನ ಹಾಕ್ಕೊಂಡು ಪಲ್ಯ ಮಾಡ್ಕೊಳ್ತೀನಿ. ತುಂಬಾ ರುಚಿಯಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಸೇವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.